ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ಚಪ್ಪಲಿ ರಾಜೀವ ನಾಪತ್ತೆಯಾಗಿದ್ದಾರೆ. ಮಹಿಳಾ ಕೆಎಎಸ್ ಅಧಿಕಾರಿಗೆ ನಿಂದಿಸಿದವರು, ಅಶ್ಲೀಲ ಪದ ಬಳಸಿ ರೇಗಾಡಿದವರು, ಮಹಿಳಾ ಅಧಿಕಾರಿಗೆ ಕಣ್ಣೀರು ಹಾಕಿಸಿದ ರಾಜೀವ್ ಗೌಡ ಘಟನೆ ಬಳಿಕ ನಾಪತ್ತೆಯಾಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ಬುಕ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿರುವ ರಾಜೀವ್ ಗೌಡ ವಿರುದ್ಧ ಇನ್ಯಾವಾಗ ಕ್ರಮ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತರಿಗೆ ಧಮಕಿ ಕೇಸ್ಗೆ ಸಂಬಂಧಿಸಿದಂತೆ ರಾಜೀವ್ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. 2 ಎಫ್ಐಆರ್ ಆದರೂ ಕೂಡ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗಿಲ್ಲ. ಕೇವಲ ರಾಜೀವ್ ಗೌಡಗಾಗಿ ಶೋಧ ಮುಂದುವರೆದಿದೆ. ಇನ್ನೊಂದೆಡೆ ರಾಜೀವ್ ಗೌಡ ಮೇಲೆ 9 ಕ್ರಿಮಿನಲ್ ಕೇಸ್ಗಳಿದ್ದು, ರಾಜೀವ್ ಸ್ನೇಹಿತರು ಬಂಧುಗಳ ಮನೆಯಲ್ಲಿ ಖಾಕಿ ಹುಡುಕಾಟ ನಡೆಸಿದೆ. ಪೌರಾಯುಕ್ತೆಗೆ ಧಮಕಿ ಪ್ರಕರಣ ಸಂಬಂಧಪಟ್ಟಂಗೆ ರಾಜೀವ್ ಗೌಡ ತನಗೆ ಮದುವೆ ಮಾಡಿಸಿದ ಪೂಜಾರಿಗೂ ಲಾಂಗ್ ಮಚ್ಚು ತೋರಿಸಿ ಬೆದರಿಕೆ ಹಾಕಿದ್ದಂತೆ. ಈ ಬಗ್ಗೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಮೂಲದ ಮಣಿಕಂಠ ಶರ್ಮಾ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು, ಇವನು ಇಂತಹ ಕಚಡ ಅಂತ ಗೊತ್ತಿರಲಿಲ್ಲ. ಅವನನ್ನ ನಂಬಿ ಆತನಿಗೆ ಸಾಕಷ್ಟು ಪ್ರಚಾರವನ್ನ ಕೊಟ್ಟೆ. ಆದರೆ ಸೈಟ್ ಖರೀದಿ ಮಾಡುವ ವೇಳೆ 420 ಕೆಲಸ ಮಾಡಿದ್ದ. ಹೀಗಾಗಿ ಯಾರೂ ಸೈಟ್ ಖರೀದಿ ಮಾಡಬೇಡಿ ಅಂತ ನಾನೇ ಹೇಳಿದ್ದೆ. ಇದೇ ವಿಚಾರಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದ. ಈಗ ಅವನಿಗೆ ಬ್ರಾಹ್ಮಣರ ಶಾಪ ತಟ್ಟಿದೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 420 ಇದಾಗಿರೋದ್ರಿಂದ ನಾನೇನ್ ಮಾಡಿದೆ, ನಮ್ಮವ್ರಿಗೆ ಸೈಟ್ಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನ ಪಟಾಯಲಂನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಪ್ರತಿಯೊಂದು ಚಾನಲಲ್ಲೂ ಮಾರಣಾಂತಿಕ ಹಲ್ಲೆ, ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಅಂತೇಳಿ ಪ್ರಚಾರ ಆಗಿದ್ದ ತಕ್ಷಣ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಭಯ ಬೀಳಿಸಿ, ಇನ್ನೇನಾದರೂ ನೀವು ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ನನಗೆ ಅವತ್ತು ಶಕ್ತಿ ಇತ್ತು. ಅವರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನೋಡಿ, ಈಗೂ ಕೈ ತೋರಿಸ್ತೀನಿ, ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ. ಇವನು ಮಾಡಿದಂಥರ ಕೆಲಸ ಈ ಕೈ. ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ. ಇವತ್ತು ಭಗವಂತ ಅವನಿಗೆ ತೋರಿಸಿದ್ದಾರೆ. ಯಾವತ್ತೇ ಆಗಲಿ ಬ್ರಾಹ್ಮಣರಾಗಲಿ ಅವ್ರ ಮನೆಗೆ ಒಳ್ಳೆತನದಲ್ಲೇ ನಾವು ಇದು ಮಾಡಿದ್ವಿ. ನಮಗೆ ಅವನು ಈ ರೀತಿ ಮಾಡಿದ್ದಾನೆ. ಭಗವಂತ ಇವತ್ತು ಅವನಿಗೆ ಏನು ಮಾಡಬೇಕು ಆ ಕೆಲಸನ ಭಗವಂತ ತೋರಿಸ್ತಾ ಇದ್ದಾನೆ. ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣದ ಬೆನ್ನಲ್ಲೇ ಉಸ್ತುವಾರಿ ಮಂತ್ರಿಗಳಿಗೂ ವಾರ್ನ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಅವರ ಅಭಿಪ್ರಾಯವನ್ನ ಅವರು ಹೇಳಿದ್ದಾರೆ. ಬಂಧಿಸಲು ಒತ್ತಡ ಏನಿಲ್ಲ, ಅಲ್ಲಿ ಪ್ರತಿಭಟನೆಗಳು, ಮಾಧ್ಯಮದವರು ಪ್ರಶ್ನೆಗಳನ್ನು ಕೇಳಿ ಸಮಯ ಜಾಸ್ತಿಯಾಗಿದೆ. ಇದರಿಂದ ಆಪಾದಿತರಿಗೆ ಹೆಚ್ಚಿನ ಸಮಯ ಸಿಕ್ತು. ಬಂಧನದ ಬಗ್ಗೆ ಪೊಲೀಸರ ಬಳಿ ಮಾಹಿತಿಯನ್ನು ಪಡೀತಾ ಇದ್ದೇನೆ ಅಂದಿದ್ದಾರೆ. ಹಾಗೆ ಸಚಿವ ಮುನಿಯಪ್ಪ ಮಾತನಾಡಿ, ನಾನು ರಾಜೀವ್ ಗೌಡ ಪರ ಬ್ಯಾಟ್ ಬೀಸಿಲ್ಲ, ಮಾಡಿರೋದು ತಪ್ಪು ಅಂತ ಹೇಳಿದ್ದೇನೆ. ಪಕ್ಷ ನೋಟಿಸ್ ಕೊಟ್ಟಿದೆ, ಉತ್ತರ ಕೊಡ್ಲಿ, ಆಮೇಲೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂದಿದ್ದಾರೆ. ಒಬ್ಬ ಅಭ್ಯರ್ಥಿಯಾಗಿದ್ದರು, ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವನಲ್ಲ. ಎಲ್ಲೋ ಒಂದು ಕಡೆ ತಮ್ಮ ಮಾಧ್ಯಮದ ಸ್ನೇಹಿತರ ತಪ್ಪು ಇದೆ. ಘಟನೆ ಆದಾಗ ಅಧಿಕಾರಿಗೆ ತಕ್ಷಣ ದೂರು ದಾಖಲುವಂಥದ್ದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಅವರನ್ನು ಅಲ್ಲಿ ಪ್ರತಿಭಟನೆಗಳು ಮಾಡಿಕೊಂಡು, ಅಲ್ಲಿ ಅವರ ಇಂಟರ್ವ್ಯೂ ಮಾಡಿಕೊಂಡು, ಮತ್ತೊಂದು ಮಾಡಿಕೊಂಡು ಸುಮಾರು ಸಮಯ ಅಲ್ಲಿ ಕಳೆದಿರ್ತಕ್ಕಂಥದ್ದು. ಬಹುಶಃ ಯಾರು ಇದರ ಆಪಾದಿತರು ಇದ್ದಾರೆ, ಅವರಿಗೆ ಒಂದು ಸಮಯ ಸಿಕ್ತು, ಏನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಅದರ ಅನುಗುಣವಾಗಿ ಅವರು ಏನು ಮುಂಜಾಗ್ರತೆ ವಹಿಸಬೇಕು ಅದನ್ನು ವಹಿಸಿರ್ತಕ್ಕಂಥದ್ದಾಗಿದೆ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಕಾಂಗ್ರೆಸ್ ಮುಖಂಡ ದರ್ಪ ವಿಚಾರವಾಗಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಕೂಡಲೇ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಬೇಕು. ನಾವು ಮನಸ್ಸು ಮಾಡಿದ್ರೆ ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡಬಹುದು, ಆದರೆ ತಾಳ್ಮೆಯಿಂದ ಇರಬೇಕೆಂದು ನಾವು ಎಲ್ಲರೂ ಶಾಂತಿಯುತವಾಗಿ ಹೋಗಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹೆಣ್ಣುಮಕ್ಕಳ ಬಗ್ಗೆ ಧಮಕಿ ಹಾಕಿರೋರ ಮೇಲೆ ಸಿಎಂ ಡಿಸಿಎಂ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಬೀದಿಗಿಳಿದು ಹೋರಾಟಗಳು, ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗಬೇಕು, ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ
ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ, ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆ್ಯಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ನೋಡೋಣ ಸರ್ಕಾರ ಏನ್ ಮಾಡುತ್ತೆ, ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾರಿಲ್ಲ, ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿಂಗ್ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. ಒಂದೆರಡು ದಿವಸ ಕಾಯ್ತಾ ಇದ್ದೇನೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಬ್ಯಾನರ್ ತೆರವು ವಿಚಾರಕ್ಕೆ ಕಾಂಗ್ರೆಸ್ ನಾಯಕನ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ನಗರದಾದ್ಯಂತ ಬ್ಯಾನರ್ಗಳನ್ನು ನಗರಸಭೆ ಸಿಬ್ಬಂದಿ ತೆರವು ಮಾಡುತ್ತಿದ್ದಾರೆ. ನಗರದ ಮುಖ್ಯ ಬೀದಿಗಳಲ್ಲಿ ಹಾಕಿದ್ದ ಎಲ್ಲಾ ಬ್ಯಾನರ್ಗಳನ್ನು ತೆರವು ಮಾಡಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ತೆರವು ಮಾಡಲಾಗ್ತಾ ಇದೆ. ಟ್ರ್ಯಾಕ್ಟರ್ಗಳಲ್ಲಿ ತೆರವು ಮಾಡಿರುವಂತಹ ಬ್ಯಾನರ್ಗಳನ್ನು ತುಂಬಿಕೊಂಡು ಹೋಗಲಾಗ್ತಿದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ಕೊಂಚ ತಣ್ಣಗಾಗಿದ್ದ ಕುರ್ಚಿ ಹಗ್ಗಜಗಾಟ ಮತ್ತೆ ಸದ್ದು ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಚಟುವಟಿಕೆಗಳು ಮತ್ತೆ ಗರಿಗೆದರಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮನೆಯಲ್ಲಿ ಕಾಂಗ್ರೆಸ್ ಸಭೆ ನಡೀತಾ ಇದೆ. ಸಭೆಯಲ್ಲಿ ರಾಹುಲ್ ಗಾಂಧಿ, ಡಿಸಿಎಂ ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಭಾಗಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಮುಂಬರುವ ಚುನಾವಣೆ ಕುರಿತು ಚರ್ಚೆ ನಡೆಸಲಾಗ್ತಾ ಇದೆ. ಇದಾದ ಬಳಿಕ ರಾಹುಲ್ ಗಾಂಧಿ ಜೊತೆಗೆ ಡಿಕೆಶಿ ಪ್ರತ್ಯೇಕ ಸಭೆ ನಡೆಸುವ ಸಾಧ್ಯತೆ ಕೂಡ ಇದೆ. ಕುರ್ಚಿ ಫೈಟ್ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸ್ಥಾನದ ವಿಚಾರ ನನ್ನ ಮತ್ತು ಹೈಕಮಾಂಡ್ ನಡುವಿನ ವಿಚಾರ. ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡುವ ವಿಷಯವಲ್ಲ. ನಾಯಕರನ್ನ ಭೇಟಿ ಮಾಡಲೆಂದೇ ದೆಹಲಿಗೆ ಬಂದಿದೆ. ನಮ್ಮ ಪಕ್ಷದ ಯೋಜನೆಗಳನ್ನು ಬಹಿರಂಗಪಡಿಸಲು ಆಗಲ್ಲ. ಇದನ್ನ ಪಕ್ಷದ ಮಟ್ಟದಲ್ಲಿ ಮಾತ್ರ ಚರ್ಚೆ ಮಾಡಲಾಗುತ್ತೆ, ಸಾರ್ವಜನಿಕವಾಗಿ ಅಲ್ಲ. ಏನಾದರೂ ಮಾಹಿತಿ ನೀಡೋದಿದ್ರೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರು ನೀಡ್ತಾರೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಮುನಿಯಪ್ಪ ಮತ್ತು ಜಮೀರ್ ಅಹಮದ್, ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯಿಸಿದ್ದಾರೆ. How can I disclose any plan? Always politics will be discussed and it is not in a public affair. Anything is there, our in-charge General Secretaries will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮೊನ್ನೆ ರಾಹುಲ್ ಗಾಂಧಿಯವರು ಬಂದಾಗ ಅವ್ರಿಗಿಬ್ಬರಿಗೂ ಹೇಳಿದ್ದಾರೆ, ಅವರು ಕರೆಸಿ ಮಾತಾಡ್ತಾರೆ. ಇದ್ರ ಮಧ್ಯದಲ್ಲಿ ಯಾರು ನಾವು ಮೂಗು ತೋರಿಸೋದು ಬೇಕಾಗಿಲ್ಲ. ಹೈಕಮಾಂಡ್ ಬಿಟ್ಬಿಟ್ಟಿದ್ದೀವಿ, ಅವ್ರು ಏನು ಹೇಳ್ತಾರೆ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು ನಾವೆಲ್ಲ. ಹೇಳಿದ್ದೆ ನಾನು, ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಅಂತ. ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು. ಅದೇ ರೀತಿ ನಮ್ಮ ಪಥ ಬದಲಾವಣೆಯೂ ಆಗಿದೆ. ನಾವು ಸಹ ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಇಷ್ಟು ದಿನ ಪಥ ಆ ಭಾಗದಲ್ಲಿ ಆ ಕಡೆ ಪಥ ಇತ್ತು. ಇವತ್ತು ಹೈಕಮಾಂಡ್ ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರು ಆಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ಅದು ಮಾರ್ಚು ಹೋಗ್ತದೆ. ಅದು ಈಗ ನಾನು ಒಂದೇ ಹೇಳೋದು, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಭೇಟಿ ನೀಡಿದ್ರು. ಈ ವೇಳೆ ಖ್ಯಾತಸಂದ್ರದಲ್ಲಿರುವ ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ಶಾಸಕ ಕೆಎನ್ ರಾಜಣ್ಣ ಮನೆಗೆ ಸಿಎಂ ಭೇಟಿ ಕೊಟ್ಟರು. ಈ ವೇಳೆ ಸಿದ್ದರಾಮಯ್ಯನವರಿಗಂತಲೇ ಅವರಿಗೆ ಇಷ್ಟವಾದ ನಾಟಿ ಕೋಳಿ ಬಾಡುಟ ತಯಾರು ಮಾಡಲಾಗಿತ್ತು. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಕಾಲ್ ಸೂಪ್ ಸಿದ್ಧಪಡಿಸಲಾಗಿತ್ತು. ಸಿಎಂ ರಾಜಣ್ಣನವರ ನಿವಾಸಕ್ಕೆ ತೆರಳಿ ಬಾಡುಟ ಸಬದ್ರು. ಬಳಿಕ ಮಾತನಾಡಿದ ಸಿಎಂ, ಕಾಲ್ ಸೂಪ್, ನಾಟಿ ಕೋಳಿ ತಂದು ಅಡುಗೆ ಮಾಡಿಸಿದ್ರು. ನನಗೆ ಹುಷಾರಿರಲಿಲ್ಲ, ಜ್ವರ ಇದ್ದಿದ್ರಿಂದ ಬಾಯಿ ಕೆಟ್ಟೋಗಿತ್ತು. ನಾನ್ ವೆಜ್ ಇತ್ತಲ್ಲ, ಚೆನ್ನಾಗಿತ್ತು, ಊಟ ಮಾಡಿದ್ದೇನೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನ್ ವೆಜ್ ಊಟ, ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲ್ ಸೂಪು, ಆಮೇಲೆ ಎಂಥದ್ದು ಚಿಕನ್, ನಾಟಿ ಚಿಕನ್ ಅವೆಲ್ಲ ಇತ್ತು, ಚೆನ್ನಾಗಿತ್ತು. ಡಿಕೆ ಸಹೋದರರ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ಕೆಲವರಿಗೆ ಜನಬಲ ಬೇಕು, ಕೆಲವರು ಬೆಳಿಗ್ಗೆಯಿಂದ ಸಂಜೆ ತನಕ ಹಣ ಲೂಟಿ ಮಾಡಬೇಕೆಂದಿರ್ತಾರೆ.
ಪಾಪ ಅವರ ತಮ್ಮನೇ ಹೇಳಿದ್ದಾರೆ ಕುಮಾರಸ್ವಾಮಿ ಬಾಯಿ ಚಪಲಕ್ಕೆ ಮಾತಾಡ್ತಾರೆ ಅಂತ. ಆದರೆ ನಾನು ಬಾಯಿ ಚಪಲಕ್ಕೆ ಮಾತಾಡಲ್ಲ, ನಿಮ್ಮ ಅಕ್ರಮಗಳನ್ನ ಹೇಳ್ತಿದ್ದೇನೆ. ನಿಮಗೆ ಹಣ ಮಾಡುವ ಚಪಲ ಇದೆ, ಆದರೆ ನಮಗೆ ಜನಬೆಂಬಲ ಮಾಡುವಂತಹ ಚಪಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕೆಲವರಿಗೆ ಜನಬೆಂಬಲ ಬೇಕು ಅಂತಾರೆ, ಕೆಲವರು ಬೆಳಗ್ಗಿನ ಸಾಯಂಕಾಲದವರೆಗೂ ಹಣ ಲೂಟಿ ಮಾಡಬೇಕು ಅಂತಾರೆ. ನಾನು ಬಾಯಿ ಚಪ್ಪಲಿಕ್ಕೆ ಮಾತಾಡಲ್ಲ, ನಿಮ್ಮ ಹಲವಾರು ಅಕ್ರಮಗಳ ಬಗ್ಗೆ ಜನತೆಗೇನು ಮಾಹಿತಿ ಕೊಡ್ತೀನಿ. ನನ್ನ ಮತ್ತು ಜನತೆ ನಡುವೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರದ್ದೇನು, ಬೆಳಗ್ಗೆ ಎದ್ರೆ ಯಾರು ತಲೆ ಹೊಡಿಬೇಕು, ಯಾವ ಭೂಮಿಗೆ ಫೆನ್ಸಿಂಗ್ ಹಾಕಬೇಕು, ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರಾ? ನಿಮ್ಮದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋ ಚಪ್ಪಲ, ಇರೋ ವ್ಯತ್ಯಾಸ ಅಷ್ಟೇ. ಹಾಗೆ ಜೆಡಿಎಸ್ ನಿರ್ನಾಮ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಳ್ಳಾರಿ ಗಲಭೆ ಪ್ರಕರಣ ಸಂಬಂಧಪಟ್ಟಂಗೆ ಮತ್ತಿಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನ ಸಿಐಡಿ ತಂಡ ಅರೆಸ್ಟ್ ಮಾಡಿದೆ. ಶಾಸಕ ಭರತ್ ರೆಡ್ಡಿ ಜೊತೆಗೆ ಘಟನಾ ಸ್ಥಳಕ್ಕೆ ಬಂದಿದ್ದ ಇಬ್ಬರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಲಾಗಿದೆ. ಬಲ್ಜಿತ್ ಸಿಂಗ್, ಬಲ್ಬೇರ್ ಸಿಂಗ್ ಬಂಧಿತ ಆರೋಪಿಗಳಾಗಿದ್ದು, ಇಬ್ಬರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗಿದ್ದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಇದು ಬಳ್ಳಾರಿಯಲ್ಲಿ ನಾಳೆ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಈ ಬಗ್ಗೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 15,000 ಜನ ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಆರ್ ಅಶೋಕ್, ವಿಜೇಂದ್ರ ಬೊಮ್ಮಾಯಿ ಆಗಮಿಸುತ್ತಾರೆ ಅಂತ ತಿಳಿಸಿದರು. ಇನ್ನು ಇದೇ ವಿಚಾರವಾಗಿ ಶ್ರೀರಾಮುಲು ಕೂಡ ಪ್ರತಿಕ್ರಿಯಿಸಿ ಭರತ್ ರೆಡ್ಡಿ ಅರೆಸ್ಟ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸುಮಾರು 15,000 ಚೇರ್ ಹಾಕಿದ್ದಾರೆ, ಇನ್ನು 5,000 ಚೇರ್ಗಳನ್ನ ಹಾಕ್ತಾ ಇರುವಂಥದ್ದು. ಅಂದರೆ ಆಸನ ವ್ಯವಸ್ಥೆನೇ 20,000 ಮಂದಿಗೆ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು 15,000-20,000 ಜನ ನಿಂತ್ಕೊಳ್ಳೋದಕ್ಕೂ ಕೂಡ ಇಲ್ಲೆಲ್ಲ ಕೂಡ ವ್ಯವಸ್ಥೆಗಳೆಲ್ಲ ಕೂಡ ಇದೆ. ಪಾರ್ಟಿಯಿಂದ ಬೃಹತ್ತಾದಂಥ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ನಡೆದಂಥ ಗುಂಡಿನ ಶಬ್ದ ಜೊತೆಲಿ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ನಾವು ಇವತ್ತು ದೊಡ್ಡ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಹತ್ತತ್ರ 16 ದಿನಗಳಾಗ್ತಾ ಇದ್ದಾವೆ ಈ ಗಲಭೆ ಆಗಿ. 16 ದಿನಗಳಾಗ್ತಾ ಇದ್ರೂ ಕೂಡ ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವ್ರನ್ನ ಅರೆಸ್ಟ್ ಮಾಡಿಲ್ಲ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ನಿಧಿ ಪತ್ತೆಯಿಂದ ಭಾರೀ ಕುತೂಹಲ ಮೂಡಿಸಿರುವ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯ ಮೊದಲ ದಿನದ ಉತ್ಖನನ ಮುಕ್ತಾಯಗೊಂಡಿದೆ. ಮೊದಲ ದಿನ ಕಾರ್ಮಿಕರು 1 ಅಡಿ ಮಣ್ಣು ಅಗೆದು ಬಳಿಕ ಮಣ್ಣು ಅಗೆದ ಜಾಗವನ್ನ ಕಾರ್ಮಿಕರು ಸ್ವಚ್ಛಗೊಳಿಸಿದ್ರು. ನಾಳೆ ಬೆಳಿಗ್ಗೆ 8 ಗಂಟೆಗೆ ಮತ್ತೆ ಕಾರ್ಮಿಕರು ಉತ್ಖನನ ಆರಂಭಿಸಲಿದ್ದಾರೆ. ಹಂತಕ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ಆರಂಭ ಆಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮಕ್ಕೆ 5 ಸಾಕಾನೆಗಳು ಆಗಮಿಸಿದ್ದು ಡ್ರೋನ್ ಮೂಲಕ ಪುಂಡಾನೆ ಇರುವ ಜಾಗ ಪತ್ತೆ ಮಾಡಲಾಗಿದ್ದು ಕಾಡಾನೆ ಸೆರೆ ಹಿಡಿಯಲು ಕಾರ್ಯಾಚರಣೆ ಆರಂಭಿಸಲಾಗಿದೆ. ನ್ಯೂಸ್ 18 ಬ್ರೇಕ್ ಮಾಡಿದ್ದ ದ್ವಿತೀಯ ಪಿಯು ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದ ಬಗ್ಗೆ ಪಿಯು ಬೋರ್ಡ್ ಡೈರೆಕ್ಟರ್ ಭರತ್ ಸೆಲ್ವಂ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಲ್ಲಾ ಹಂತದ ಜೊತೆಗೆ ನೋಟಿಸ್ ಸೆಂಟರ್ಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಘಟನೆ ಆದರೂ ಕಾನೂನಾತ್ಮಕವಾಗಿ ಸಂಬಂಧಪಟ್ಟವರ ಮೇಲೆ ಕ್ರಮ ತಗೋತೀವಿ. ಕಾಲೇಜಿನ ಆಡಳಿತ ವಿಧಾನ ಹೊರತುಪಡಿಸಿ ಯಾವುದೇ ಕಾಲೇಜು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ಅಂತಹ ಕಾಲೇಜು ವಿರುದ್ಧ ಕ್ರಮ ಆಗುತ್ತೆ. ಇನ್ನು ಅನುದಾನಿತ ಕಾಲೇಜು ಕೂಡ ಲೀಕ್ನಲ್ಲಿ ಭಾಗಿಯಾದರೆ ಅವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ತೇವೆ ಅಂದಿದ್ದಾರೆ. ಅದರ ಜೊತೆ ಬಂದು ನೋಡಲ್ ಸೆಂಟರ್ ಹಂತಕ್ಕೂ ನಾವು ಹೋಗಿ ಕ್ವೆಶ್ಚನ್ ಪೇಪರ್ಗೆ ಬಂದು ವಾಟರ್ ಮಾರ್ಕ್ ಹಾಕೋದು ಮುಖಾಂತರ ನಾಳೆ ಯಾವುದೇ ಒಂದು ಘಟನೆ ಆದರೂ ಸಹ ನಾವು ನೇರ ಜವಾಬ್ದಾರಿ ಫಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಮಾತ್ರ ಇಲ್ಲದೇನು ಬಂದು ಈಗಾಗಲೇ ನಾವು ಫಸ್ಟ್ ಪ್ರಿಪರೇಟರಿಯಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ ಅದೇ ರೀತಿ ಘಟನೆಗಳು 2ನೇ ಪ್ರಿಪರೇಟರಿ ಎಕ್ಸಾಮ್ಲಿ ಆಗದೆ ಅಂತಾಗ ನಾವು ಜವಾಬ್ದಾರಿ ಫಿಕ್ಸ್ ಮಾಡಿ ಇಲಾಖಾ ವತಿಯಿಂದ ಸುತ್ತೋಲನ್ನು ಸಹ ಹೊರಡಿಸ್ತೀವಿ. ಸೊ ಈ ಕಾನೂನು ಕ್ರಮದಲ್ಲಿ ಹೇಳಿದರೆ ನಾಳೆ ಯಾವುದೇ ಒಂದು ಘಟನೆ ಆದರೂ ಸಹ ನಮ್ಮ ಇಲಾಖೆ ವತಿಯಿಂದ ಸರಿ ಮತ್ತು ಕಾನೂನಾತ್ಮಕವಾಗಿ ಸರಿ ಅದು ಯಾರು ಸಂಬಂಧಪಟ್ಟವರ ಮೇಲೆ ನಾವು ಜವಾಬ್ದಾರಿ ಫಿಕ್ಸ್ ಮಾಡಿ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಇಲಾಖೆ ಸಜ್ಜಾಗಿದೆ. ಕಾಲೇಜಿನ ಆಡಳಿತ ವಿಧಾನವನ್ನು ಹೊರತುಪಡಿಸಿ ಯಾವುದೇ ಒಂದು ಕಾಲೇಜು ಈ ರೀತಿ ನಾವು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಕಂಡು ಬಂದರೆ ಅವರ ಮೇಲೆ ಇಲಾಖೆ ನಿಯಮಾನುಸಾರ ನಾವು ಕ್ರಮ ಕೈಗೊಳ್ಳ ಹಂತದರ ಜೊತೆ
ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಕೆಎಸ್ಸಿಎಗೆ ಆರ್ಸಿಬಿ ಮನವಿ ಮಾಡಿದೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಆರ್ಸಿಬಿ, ಕ್ರೀಡಾಂಗಣದಲ್ಲಿ ಎಐ ತಂತ್ರಜ್ಞಾನದ 300ರಿಂದ 350 ಕ್ಯಾಮೆರಾಗಳನ್ನು ಅಳವಡಿಸಿ ಇದಕ್ಕೆ ಅಗತ್ಯವಿರುವಂತಹ ಅಂದಾಜು 4.5 ಕೋಟಿ ಹಣ ನೀಡುವುದಾಗಿ ಆರ್ಸಿಬಿ ತಂಡ ಹೇಳಿದೆ. ಅಲ್ಲದೆ ಅಭಿಮಾನಿಗಳ ಸುರಕ್ಷತೆಗೆ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳಲ್ಲಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ. ಹುಬ್ಬಳ್ಳಿಯ ಉಪಕಾರಾಗೃಹದ ಬಳಿ ಖೈದಿ ಹೈಟ್ ಡ್ರಾಮಾ ಮಾಡಿದ್ದಾನೆ. ಕೊಲೆ ಆರೋಪಿ ಬಂಗಾರ ಬಾಲ್ಯನಿಂದ ಹೈಟ್ ಡ್ರಾಮಾ ಮಾಡಲಾಗಿದೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ನಡೆದಿದ್ದ ಮಲ್ಲಿಕ್ ಹತ್ಯೆ ಪ್ರಕರಣದಲ್ಲಿ ಈ ಬಂಗಾರ ಬಾಲ್ಯ A1 ಆಗಿದ್ದ. ಹೀಗಾಗಿ ಆತನನ್ನ ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಇರಿಸಲಾಗಿತ್ತು. ಆದರೆ ಜೈಲಲ್ಲಿ ಬೇರೆ ಖೈದಿಗಳಿಗೆ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ವಿಜಯಪುರ ಸಬ್ ಜೈಲಿಗೆ ರವಾನೆ ಮಾಡುವ ವೇಳೆ ಹೈಟ್ ಡ್ರಾಮಾ ಮಾಡಿದ್ದಾನೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ರಣಹದ್ದು ಬಗ್ಗೆ ಆಕ್ಷೇಪಾರ್ಹ ಪದಬಳಕೆ ವಿಚಾರವಾಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ. ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ 12ರ ಪ್ರೋಗ್ರಾಂ ಹೆಡ್ಗೆ ನೋಟಿಸ್ ಕೊಡಲಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಪ್ರೇಕ್ಷಕರಿಗೆ ಸ್ಪಷ್ಟೀಕರಣ ನೀಡುವಂತೆ ನೋಟಿಸ್ನಲ್ಲಿ ಸೂಚನೆ ನೀಡಲಾಗಿದೆ. ಈ ವಾರ ಬಿಗ್ ಬಾಸ್ ಶೋನ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಹಿನ್ನೆಲೆ ಬಿಗ್ ಬಾಸ್ ಶೋ ಕುರಿತು ನಟ ಶಿವಣ್ಣ ಮಾತನಾಡಿದ್ದಾರೆ. ಬಿಗ್ ಬಾಸ್ ಫೈನಲಿಸ್ಟ್ ಗಿಲ್ಲಿ ನಟನಿಗೆ ಶಿವಣ್ಣ ಶುಭ ಹಾರೈಸಿದ್ದಾರೆ. ಗಿಲ್ಲಿ ನಟನ ಸ್ಟೈಲ್ನಲ್ಲೇ ಆಕ್ಷನ್ ಮಾಡಿ ಟೇಬಲ್ ಕುಟ್ಟಿ ಗಿಲ್ಲಿನೇ ಗೆಲ್ಲೋದು ಅಂದಿದ್ದಾರೆ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದಾಗಬೇಕು. ಗಿಲ್ಲಿ ನಟ ಒಳ್ಳೆಯ ಟ್ಯಾಲೆಂಟ್ ಇರುವಂತಹ ಹುಡುಗ. ಆತ ಗಿಮಿಕ್ ಎಲ್ಲ ಮಾತನಾಡೋದಿಲ್ಲ. ಗಿಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಹೇಳಿದ್ದಾರೆ. ಯೂಶಲಾಗಿ ಅಷ್ಟು ನನಗೆ ಗಿಲ್ಲಿ ನಟ ಬರುತ್ತೆ ತುಂಬ ಇಷ್ಟ, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಅಷ್ಟು ನೋಡಲ್ಲ, ಬಟ್ ಸಮ್ ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ಹಂಗೆ ಫ್ರಾಂಕ್ಲಿ ಸೇಯಿಂಗ್. ನ್ಯೂಸ್ 18 ಕನ್ನಡದ ವತಿಯಿಂದ ಅದ್ದೂರಿಯಾಗಿ ಕರುನಾಡ ಹಬ್ಬ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಆರ್ಟಿ ನಗರದ HMT ಮೈದಾನದಲ್ಲಿ 3 ದಿನಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಉದ್ಘಾಟಿಸಲಿದ್ದಾರೆ. ಈ ನಡುವೆ ಕಾರ್ಯಕ್ರಮಕ್ಕೆ ನಟ ನಿನಾಸಂ ಸತೀಶ್, ನಟಿ ಸಪ್ತಮಿ ಗೌಡ, ಮೇಘಾ ಶೆಟ್ಟಿ, ವಿನಯ್ ಕುಮಾರ್ ಆಗಮಿಸಲಿದ್ದಾರೆ. ಇದಲ್ಲದೆ ರಾಜಕೀಯ ಹಾಗೂ ಸಿನಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಇಂದಿನಿಂದ 18ನೇ ತಾರೀಖಿನವರೆಗೂ ಒಟ್ಟು 3 ದಿನಗಳ ಕಾಲ ಮನರಂಜನೆ ಸೇರಿ ಆಹಾರ ಮೇಳ ಕಾರ್ಯಕ್ರಮ ನಡೆಸಲಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕಾಮಿಡಿ ಶೋ, ಚಿತ್ರಕಲಾ ಸ್ಪರ್ಧೆ, ಗೇಮ್ಸ್, ಫ್ಯಾಷನ್ ಶೋ, ಅಡುಗೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತೆ. ನೀವು ಕೂಡ ನಿಮ್ಮ ಕುಟುಂಬದ ಜೊತೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬೇಸಿಕಲಿ ಪ್ಲಾಟೆಡ್ ಡೆವಲಪ್ಮೆಂಟ್ಸ್ ಮಾಡ್ತಿರ್ತೀವಿ. ಸೊ ಸಾಮಾನ್ಯ ಪ್ರಜೆಗಳೆಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು 3 ವರ್ಷ ಟೈಮ್ ಕೊಡ್ತೀವಿ. 3 ವರ್ಷ ಟೈಮಲ್ಲಿ ಅವರು 6 ತಿಂಗಳಿಗೂ ಒಂದೊಂದು ಕಂತು ಥರ ಪೇ ಮಾಡ್ಕೊಂಡು ಹೋಗಿ ಲೋನ್ಗೆ ಹೋಗಿ ಇಂಟ್ರೆಸ್ಟ್ ಪೇ ಮಾಡೋದು ಎಲ್ಲ ಏನೂ ಇಲ್ಲ. 3 ವರ್ಷದಲ್ಲಿ 5-5 ತಿಂಗಳ 6 ತಿಂಗಳಿಗೆ ಒಂದೊಂದು ಕಂತಾಗಿ ಪೇ ಮಾಡಿಕೊಂಡು ಅವ್ರಿಗೂ ಒಂದು ಮನೇನ ಸ್ವಂತ ಮಾಡ್ಕೋಬೋದು. ಬೇಸಿಕಲಿ ಸೈಟ್ ಖರೀದಿಸಬೇಕು ಎಂಬ ಆಸೆ ಇದೆಯೇ? ಬೆಂಗಳೂರು ಹೊರವಲಯದಲ್ಲಿ ಸೈಟ್ ಖರೀದಿ ಪ್ಲಾನ್ ಮಾಡ್ತಾ ಇದ್ದೀರಾ? ದೊಡ್ಡಬಳ್ಳಾಪುರದಲ್ಲಿ ಸೈಟ್ ಖರೀದಿಸೋ ಯೋಜನೆ ಇದ್ರೆ ಶುಭ ಸುದ್ದಿ. ನೈಬರ್ಹುಡ್ ಯೋಜನೆಯಲ್ಲಿ ಪ್ರತಿ ಸ್ಕ್ವೇರ್ ಮೀಟರ್ 999 ರೂಪಾಯಿ ನಿಗದಿ ಮಾಡಲಾಗಿದೆ. 5 ಸುಲಭ ಕಂತುಗಳಲ್ಲಿ ಸೈಟ್ ಖರೀದಿಸಲು ಅವಕಾಶ ಮಾಡಿಕೊಡಲಾಗಿದೆ. ಕೃಷಿ ವಿಶ್ವ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಶುರು ಮಾಡಿರುವ ಈ ಯೋಜನೆ ಇದಾಗಿದೆ. ಹೆಚ್ಚಿನ ಮಾಹಿತಿಗೆ ನ್ಯೂಸ್ 18 ವತಿಯಿಂದ ಆರ್ಟಿ ನಗರದಲ್ಲಿ ಆಯೋಜನೆ ಮಾಡಿರುವ ಕರುನಾಡ ಹಬ್ಬದಲ್ಲಿ ನೇಬರ್ಹುಡ್ ಯೋಜನೆ ಕುರಿತು ಸ್ಟಾಲ್ನಲ್ಲಿ ಮಾಹಿತಿಯನ್ನು ಪಡೆಯಬಹುದು. ಪವಿತ್ರ ಗೌಡಗೆ ಮನೆಯೂಟ ನೀಡಲು ಕೋರ್ಟ್ ಆದೇಶ ಮಾಡಿತ್ತು. ಆದರೆ ಕೋರ್ಟ್ ಆದೇಶ ನೀಡಿದ್ರೂ ಕೂಡ ಪವಿತ್ರಾಗೆ ಮನೆಯೂಟ ಸಿಕ್ಕಿಲ್ಲ. ಕೋರ್ಟ್ ಆದೇಶದ ವಿರುದ್ಧ ಹೋರಾಟಕ್ಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈಗ ದೇಶದ ಸುದ್ದಿಗಳನ್ನು ನೋಡೋಣ. ಮುಂಬೈ ಪಾಲಿಕೆ ಉದ್ಧವ್ ಠಾಕ್ರೆಯ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಉದ್ಧವ್ ಠಾಕ್ರೆ ಮುಂಬೈ ಕೋಟೆ ಛಿದ್ರಗೊಂಡಿದೆ. ಬಿಜೆಪಿ ಹಾಗೂ ಶಿಂಧೆ ಬಣದ ಶಿವಸೇನೆ ಇದೀಗ ಸರಳ ಬಹುಮತ ಪಡೆದುಕೊಂಡಿದೆ. 117ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಮಹಾಯುತಿ ಮುನ್ನಡೆ ಸಾಧಿಸಿದೆ. 30 ವರ್ಷಗಳ ಬಳಿಕ ಠಾಕ್ರೆ ಬಣಕ್ಕೆ ತೀವ್ರ ಮುಖಭಂಗವಾಗಿದೆ. ಕಳೆದ 3 ದಶಕಗಳಿಂದಲೂ ಕೂಡ ಮುಂಬೈ ಪಾಲಿಕೆಯಲ್ಲಿ ಶಿವಸೇನೆ ಪ್ರಾಬಲ್ಯ ಮೆರೆದಿತ್ತು. ಇದೀಗ ಠಾಕ್ರೆ ಕೋಟೆಯನ್ನ ಮಹಾಯುತಿ ಭೇದಿಸಿದೆ. ಮುಂಬೈ ಪಾಲಿಕೆಯಲ್ಲಿ ಮಹಾಯುತಿ ಅಬ್ಬರಿಸಿದೆ. 126 ಸೀಟು ಗೆದ್ದ ಮಹಾಯುತಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಮನ್ಕ್ರೂಡ್ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಹಾಗೆಯೇ ಮಹಾಯುತಿ ಗೆಲ್ತಾ ಇದ್ದಂಗೆ ಬಿಜೆಪಿ ಶಿವಸೇನೆ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮುಂಬೈನಲ್ಲಿರುವ ಶಿವಸೇನಾ ಭವನ ಮುಂಭಾಗ ಪರಸ್ಪರ ಬಣ್ಣ ಎರಚಿ ಬಿಜೆಪಿ ಹಾಗೂ ಏಕನಾಥ ಶಿಂದೆ ಬಣದ ಶಿವಸೇನೆ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ.
ಮುಂಬೈ ಸೇರಿದಂತೆ ಮಹಾರಾಷ್ಟ್ರದ 29 ಪಾಲಿಕೆಗಳಿಗೆ ನಿನ್ನೆ ಮತದಾನ ನಡೆದಿದೆ. ಬಿಜೆಪಿ ಒಟ್ಟಾರೆ 26 ನಗರ ನಿಗಮಗಳಲ್ಲಿ ತನ್ನ ಪಾರುಪತ್ಯ ಸ್ಥಾಪಿಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಅಣಿಯಾಗಿದೆ. ಉದ್ಧವ್ ಠಾಕ್ರೆ, ಶಿವಸೇನಾ, ಕಾಂಗ್ರೆಸ್ ಮತ್ತು ಇತರರು ತಲಾ ಒಂದು ನಗರ ನಿಗಮದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ ಮುಂದಡಿ ಇಟ್ಟಿದೆ. ಇನ್ನು ಎನ್ಸಿಪಿ ಮಾತ್ರ ಎಲ್ಲೂ ತನ್ನ ಪಾರುಪತ್ಯ ಸ್ಥಾಪಿಸಿಲ್ಲ. ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆಯ ಆರೋಪ ಹೊತ್ತಿರುವ ಶ್ರೀಕಾಂತ ಪಂಗಾರ್ಕರ್ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. ಅಭಿಮಾನಿಗಳ ಜೊತೆ ಶ್ರೀಕಾಂತ್ ತಮ್ಮ ಗೆಲುವನ್ನು ಸಂಭ್ರಮಿಸಿದ್ದಾರೆ. ಇತ್ತ ಜಲಗಾಂವ್ನಲ್ಲಿ ಒಂದೇ ಕುಟುಂಬದ ಮೂವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಲಲಿತ್ ಕೊಹ್ಲೆ, ಸಿಂಧೂತಾಯಿ ಕೊಹ್ಲೆ, ಪಿಯೂಷ್ ಕೊಹ್ಲೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ನಕಲಿ ಕಾಲ್ ಸೆಂಟರ್ ಪ್ರಕರಣದಲ್ಲಿ ಏಕನಾಥ್ ಶಿಂದೆ ಆಪ್ತ ಲಲಿತ್ ಕೊಹ್ಲೆ ಜೈಲು ಪಾಲಾಗಿದ್ರು. ಜೈಲಿನಿಂದಲೇ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಮುಂಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಈ ಮಧ್ಯೆ ವೋಟ್ ಚೋರಿ ನಡೆದಿದೆ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮತದಾರರಿಗೆ ಹಾಕಿರುವಂತಹ ಇಂಕ್ ಗುಣಮಟ್ಟ ಕಳಪೆಯದ್ದಾಗಿದೆ, ಸುಲಭವಾಗಿ ಅಳಿಸಬಹುದಾದಂತಹ ಇಂಕ್ ಬಳಸಿದ್ದಾರೆ. ಚುನಾವಣೆಯಲ್ಲಿ ವೋಟ್ ಚೋರಿ ನಡೆದಿದೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕುಸಿದಿದೆ ಅಂತ ಅವರು ಹೇಳಿದರು. ಇನ್ನು ಮಹಾಯುತಿ ಗೆಲುವಿನ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ವೋಟ್ ಚೋರಿ ಕಥೆಯ ಮತ್ತೊಂದು ತೊಂದರೆದಾಯಕ ಅಧ್ಯಾಯ. ಪ್ರತಿಯೊಂದು ಮತವೂ ಪವಿತ್ರವಾಗಿದ್ರೆ, ಅದರ ರಕ್ಷಣೆಗಳು ನಿಜವಾಗಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಆದರೆ ಅಳಿಸುವಂತಹ ಶಾಯಿ ಬಳಕೆ ಮಾಡಲಾಗಿದೆ. ಇದು ಚುನಾವಣಾ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಕಳವಳವನ್ನ ಮೂಡಿಸುತ್ತದೆ ಅಂತ ಮಾರ್ಮಿಕವಾಗಿಯೇ ಪೋಸ್ಟ್ ಹಾಕಿದ್ದಾರೆ. ಮುಂಬೈ ಪಾಲಿಕೆಯಲ್ಲಿ ಮಹಾಯುತಿ ಗೆದ್ದು ಬೀಗಿದೆ. ಈ ಬಗ್ಗೆ ಬೆಳಗಾವಿ ಮುಗಳಖೋಡದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಇಡೀ ದೇಶದಲ್ಲಿ ದಿನೇ ದಿನೇ ಮೋದಿಯವರ ಜನಪ್ರಿಯತೆ ಹೆಚ್ಚುತ್ತಿದೆ. ಅದರ ಪರಿಣಾಮವೇ ಮಹಾರಾಷ್ಟ್ರದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗಿದೆ ಎಂದಿದ್ದಾರೆ. ಹಾಗೆ ಕೊಪ್ಪಳದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಇದು ವೋಟ್ ಚೋರಿಯಲ್ಲ, ಇದು ದಿಲ್ ಚೋರಿ. ಮುಂಬೈನಲ್ಲಿ ಶಿವಸೇನೆ ಮತ್ತು ಕಾಂಗ್ರೆಸ್ ನಿರ್ನಾಮವಾಗಿದೆ ಎಂದಿದ್ದಾರೆ. ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ದಿನಾಂಕ ನಿಗದಿಯಾಗಿದೆ. ಬಿಹಾರದ ಯುವ ನಾಯಕ ನಿತಿನ್ ನಬೀನ್ ಅವರು ಈ ಉನ್ನತ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಜನವರಿ 19ಕ್ಕೆ ನಾಮಪತ್ರ ಸಲ್ಲಿಕೆ ಹಾಗೂ ಜನವರಿ 20ಕ್ಕೆ ನೂತನ ಅಧ್ಯಕ್ಷರ ಘೋಷಣೆ ನಡೆಯಲಿದೆ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಅಳಿಯನಿಗೆ ಮಾವನ ಮನೆಯವರು ಬರೋಬ್ಬರಿ 158 ಬಗೆಯ ವಿವಿಧ ಖಾದ್ಯದ ಊಟ ಬಡಿಸಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಈ ಘಟನೆ ನಡೆದಿದ್ದು, ಮಗಳ ಮದುವೆಯಾದ ಮೇಲೆ ಬಂದಂತಹ ಮೊದಲ ಸಂಕ್ರಾಂತಿ ಹಬ್ಬವಾಗಿದ್ದರಿಂದ ಅಳಿಯನಿಗೆ ಮಾವನ ಮನೆಯಿಂದ ಭರ್ಜರಿ ಸತ್ಕಾರ ಮಾಡಲಾಗಿದೆ. ವಿದೇಶದ ಪ್ರಮುಖ ಸುದ್ದಿ ನೋಡೋಣ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಭಯೋತ್ಪಾದಕರನ್ನ ಮಟ್ಟ ಹಾಕಲು ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆಯಲ್ಲಿ 13 ಮಂದಿ ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ. ಜನವರಿ 13 ಹಾಗೂ ಜನವರಿ 14ರಂದು ರಾತ್ರಿ ಸಮಯದಲ್ಲಿ ಪಾಕ್ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಿದ್ದು, 2 ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಟಿಟಿಪಿ ಗುಂಪಿನ 13 ಮಂದಿ ಸದಸ್ಯರನ್ನ ಹತ್ಯೆಗೈಯಲಾಗಿದೆ. ವೆನೆಜುವೆಲಾದ ನಾಯಕಿ ಮರಿಯಾ ಕೊರಿನಾ ಮಚಾಡೋ ತಮ್ಮ ನೊಬೆಲ್ ಶಾಂತಿ ಪ್ರಶಸ್ತಿ ಪದಕವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೀಡಿದ್ದಾರೆ. ಇದು ಸ್ವಾತಂತ್ರ್ಯದ ಬದ್ಧತೆಗೆ ಗೌರವ ಎಂದು ಮಚಾಡೋ ಹೇಳಿದ್ದು, ಟ್ರಂಪ್ ಸಹ ಮಚಾಡೋ ನಡೆಯನ್ನ ಶ್ಲಾಘಿಸಿದ್ದಾರೆ. ಇನ್ನು ಟ್ರಂಪ್ ಈ ಪದಕವನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ವೈಟ್ ಹೌಸ್ನಲ್ಲಿ ಅದನ್ನ ಖಚಿತವಾಗಿ ಇಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಮುಂದುವರೆದಿದೆ. ಗೋವಾಯಿ ಘಾಟ್ ಪ್ರದೇಶದಲ್ಲಿ ಹಿಂದೂ ಒಬ್ಬನ ಮನೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೀರೇಂದ್ರ ಕುಮಾರ್ ದೇ ಅನ್ನೋರ ಮನೆಗೆ ಬೆಂಕಿಗೆ ಆಹುತಿಯಾಗಿದೆ.